Hello dear students, welcome back to the live commerce classes. In the last class we were discussed about distinction between entrepreneur and entrepreneurship. Okay, today we are going to discuss about problems of developing entrepreneurship in India. ಓಕೆ ಸ್ಟೂಡೆಂಟ್ಸ್, ನಾವೇನು ಮಾಡೋಣ ಇವತ್ತಿನ ಒಂದು ಕ್ಲಾಸಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಯಾವ ರೀತಿ ಸಮಸ್ಯೆಗಳನ್ನ ಅನುಭವಿಸುತ್ತದೆ, ನಮ್ಮ ಭಾರತದ ಒಂದು ಎಂಟರ್ಪ್ರಿನರ್ಶಿಪ್ ಉದ್ಯಮಶೀಲತೆ ಯಾವ ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತೆ ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ಒನ್, ಎಕನಾಮಿಕ್ ಪ್ರಾಬ್ಲಮ್ಸ್. Entrepreneurship is an activity which is concerned with setting up an enterprise. Entrepreneurship ಅಂದರೆ ಏನು? ಒಂದು ಆ್ಯಕ್ಟಿವಿಟಿ ಆಗಿದ್ದು ಇದೇನು ಮಾಡುತ್ತೆ, ಒಂದು ಎಂಟರ್ಪ್ರೈಸನ್ನು, ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡೋ ಒಂದು ಆ್ಯಕ್ಟಿವಿಟಿಗೆ ನಾವೇನಂತ ಕರಿತೀವಿ, ಎಂಟರ್ಪ್ರೈಸ್ ಅಂತ ಕರಿತೀವಿ. ದ ಪ್ರಾಬ್ಲಮ್ಸ್ ಆಫ್ ಡೆವಲಪಿಂಗ್ ಎಂಟರ್ಪ್ರಿನ್ಯೂರ್ಶಿಪ್ ಇನ್ ಇಂಡಿಯಾ ಮೇ ಬಿ ಕ್ಲಾಸಿಫೈಡ್ ಇಂಟು 3 groups. They are economic factors or problems, second one sociological factors or problems, and last one psychological factors or problems. ನಾವೇನು ಮಾಡ್ತೀವಿ, ನಮ್ಮ ಭಾರತದೊಂದು ಉದ್ಯಮಶೀಲತೆ ಅನುಭವಿಸ್ತಕ್ಕಂಥ ಪ್ರಾಬ್ಲಮ್ಗಳನ್ನು 3 ವಿಧವಾಗಿ ವಿಭಜಿಸ್ತೀವಿ. ಅವು ಯಾವುಗಳಂದರೆ, ಫಸ್ಟ್ ಒನ್ ಎಕನಾಮಿಕ್ ಪ್ರಾಬ್ಲಮ್ಸ್, ಸೆಕೆಂಡ್ ಒನ್ ಸೋಷಿಯಾಲಜಿಕಲ್ ಪ್ರಾಬ್ಲಮ್ಸ್, ಥರ್ಡ್ ಒನ್ ಸೈಕಾಲಜಿಕಲ್ ಪ್ರಾಬ್ಲಮ್ಸ್. ಓಕೆ, 3 ರೀತಿಯಾದ ಪ್ರಾಬ್ಲಮ್ಗಳನ್ನು ನಮ್ಮ ಭಾರತದ ಉದ್ಯಮಶೀಲತೆ ಅನುಭವಿಸುತ್ತದೆ. ಹಾಗಾದರೆ ನಾವು ಏನು ಮಾಡೋಣ ಇವತ್ತಿನ ಕ್ಲಾಸಲ್ಲಿ, ಅದರಲ್ಲಿ ಎಕನಾಮಿಕ್ ಪ್ರಾಬ್ಲಮ್ಸ್ ಯಾವ ಬರ್ತವೆ ಅನ್ನೋದನ್ನು ನೋಡೋಣ. ಓಕೆ, ಎಕನಾಮಿಕ್ ಪ್ರಾಬ್ಲಮ್ಸ್ ಆರ್ ಎಕನಾಮಿಕ್ ಫ್ಯಾಕ್ಟರ್ಸ್. Economic factors are acting as a strong deterring factors to the growth of entrepreneurship depends upon economic factors like provision of adequate capital, infrastructure facilities, strong institutional assistance, investment friendly environment, etc. ಇಲ್ಲಿ ಏನಾಗುತ್ತೆ, ಅದು ಅಡಿಕ್ವೇಟ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಆಗಿರ್ಬೋದು. ಈ ಒಂದು ಎಕನಾಮಿಕ್ ಪ್ರಾಬ್ಲಮ್ಗಳನ್ನು ನಮ್ಮ ಒಂದು ಇಂಡಸ್ಟ್ರಿ ಅಥವಾ ಎಂಟರ್ಪ್ರಿನರ್ಶಿಪ್ ಅನುಭವಿಸುತ್ತೆ. ಅವುಗಳಲ್ಲಿ ಯಾವ ಬರ್ತವೆ, ಎಕನಾಮಿಕ್ ಪ್ರಾಬ್ಲಮ್ಸ್ಗಳು ಯಾವ ಬರ್ತವೆ ಅನ್ನೋದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಒನ್, ಶಾರ್ಟೇಜ್ ಆಫ್ ಕ್ಯಾಪಿಟಲ್. ಕ್ಯಾಪಿಟಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ prerequisite to start an enterprise. Shortage of initial capital is mainly responsible for the slow growth of entrepreneurship. ಶಾರ್ಟೇಜ್ ಆಫ್ ಕ್ಯಾಪಿಟಲ್ ಇದು ಕೂಡ ಒಂದು ಎಕನಾಮಿಕ್ ಪ್ರಾಬ್ಲಮ್. ಯಾವ ರೀತಿ, ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ನಾವು ಏನು ಮಾಡಬೇಕು, ಕ್ಯಾಪಿಟಲನ್ನು ರೇಸ್ ಮಾಡಬೇಕು, ಬಂಡವಾಳನ ಹೂಡಿಕೆ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಭಾರತದಂಥ ಒಂದು ರಾಷ್ಟ್ರದಲ್ಲಿ ಪ್ರತಿಯೊಬ್ಬರು ಏನಾಗಿರ್ತಾರೆ, ಅಷ್ಟೊಂದು ಎಕನಾಮಿಕಲಿ ಸ್ಟ್ರಾಂಗ್ ಆಗಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಿರ್ತಾರೆ, ಕಡಿಮೆ ಆದಾಯವನ್ನು ಗಳಿಸಿ ಕಡಿಮೆ ಸೇವಿಂಗ್ಸನ್ನು ಮಾಡ್ತಾಯಿರ್ತಾರೆ. ಸೊ ಅವರು ಸೇವಿಂಗ್ಸ್ ಆಧಾರ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿರ್ತಾರೆ. ಸೊ ಇಲ್ಲೇನಾಗುತ್ತೆ, ಆಟೋಮೆಟಿಕಲಿ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಆ ಎಂಟರ್ಪ್ರಿನರ್ಶಿಪ್ ನಾವೇನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿರ್ತೀವಲ್ಲ, ಅದನ್ನು ನಾವು ಅಂದ್ಕೊಂಡ ರೀತಿಯಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಲಾರ್ಜ್ ಸ್ಕೇಲಲ್ಲಿ ಆಗೋದಿಲ್ಲ. ಸೊ ಇಫ್ ಇಂಡಸ್ಟ್ರಿ ಏನಾದರೂ ಲಾರ್ಜ್ ಸ್ಕೇಲಲ್ಲಿ ಸ್ಟಾರ್ಟ್ ಆಗದೆ ಹೋದರೆ ನಮ್ಮ ಪ್ರಾಫಿಟ್ ಕೂಡ ಕಡಿಮೆನೇ ಬರುತ್ತೆ. ಸೊ ಶಾರ್ಟೇಜ್ ಆಫ್ ಕ್ಯಾಪಿಟಲ್ ಅಂದರೆ ಬಂಡವಾಳದ ಒಂದು ಕೊರತೆ ಕೂಡ ನಮಗೆ ಒಂದು ಎಂಟರ್ಪ್ರಿನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಭಾರತದಲ್ಲಿ ನಾವು ಅನುಭವಿಸ್ತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ಅಂತ ನಾವಿಲ್ಲಿ ಹೇಳಬಹುದು. ಓಕೆ, ಸೆಕೆಂಡ್ ಒನ್, ಲ್ಯಾಕ್ ಆಫ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಆ್ಯಂಡ್ ಕೌನ್ಸಿಲಿಂಗ್. The institution and organization are not showing proper interest in all the stages of entrepreneurship development. Therefore, the program fails to develop the entrepreneurial potential of the area, or the entrepreneurs do not receive support and advice which they need to start a new enterprise. ಇಲ್ಲಿ ಏನಾಗುತ್ತೆ, ಲ್ಯಾಕ್ ಆಫ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಆ್ಯಂಡ್ ಕೌನ್ಸಿಲಿಂಗ್. ನಾವು ಯಾವುದಾದ್ರೂ ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ, ಎಂಟರ್ಪ್ರಿನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಮಗಿಲ್ಲಿ ಏನಾಗುತ್ತೆ, ಒಂದು ಇನ್ಫಾರ್ಮೇಷನ್ ಕೊರತೆ, ಅದೇ ರೀತಿಗೆ ಸಪೋರ್ಟ್ ಕೊರತೆ ಕೂಡ ಬೀಳುತ್ತೆ. ನಮ್ಮ ಭಾರತ
ಮುಂದುವರಿಯುತ್ತಿರುವ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಅಷ್ಟೊಂದು ಏನಾಗ್ಬೋದು, ಯಾವುದೇ ರೀತಿಯ ಒಂದು ಟೆಕ್ನಾಲಜಿ ಆಗಿರ್ಬೋದು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿದ್ದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿಲ್ಲ. ಸೊ ನಮ್ಮ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ಗಳು ಕೂಡ ಅಷ್ಟೇ ಅಲಭ್ಯ ಆಗ್ತವೆ, ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತವೆ, ಸಪೋರ್ಟ್ ಕೂಡ ಸಿಗೋದಿಲ್ಲ. ಈ ರೀತಿಯಾಗಿ ನಮಗೇನಾಗುತ್ತೆ, ಕಡಿಮೆ ಸಪೋರ್ಟ್ ಮತ್ತು ಕೆಲವೊಂದು ಪ್ರಾಬ್ಲಮ್ಸ್ ಅಥವಾ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗ್ತವೆ. ಅದೇ ರೀತಿಯಾಗಿ ಬೇಕಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಅವೈಲೇಬಲ್ ಇರೋದಿಲ್ಲ. ಸೊ ಈ ರೀತಿಯಾಗಿ ಎಲ್ಲ ಸಮಸ್ಯೆಗಳು ಕೂಡ ನಮಗೇನಾಗುತ್ತವೆ, ಇಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕಾದ್ರೆ, ಡೆವಲಪ್ ಮಾಡಬೇಕಾದ್ರೆ ಅಡ್ಡಿಯಾಗುತ್ತೆ ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಓಕೆ, ನೆಕ್ಸ್ಟ್ ಒನ್, ಇನ್ಕಾಂಪಿಟೆನ್ಸ್ ಆ್ಯಂಡ್ ಪುವರ್ ಮ್ಯಾನೇಜ್ಮೆಂಟ್. Past experiences have proved that the incompetence and poor management of entrepreneurs are responsible to failure of enterprises. ಇಲ್ಲೇನಾಗುತ್ತೆ, ಇನ್ಕಾಂಪಿಟೆನ್ಸ್ ಆ್ಯಂಡ್ ಪೂರ್ ಮ್ಯಾನೇಜ್ಮೆಂಟ್ ಯಾವ ಕಾರಣದಿಂದ ಆಗುತ್ತೆ? ಫಾರ್ ಎಕ್ಸಾಂಪಲ್, ನಾವೇನು ಮಾಡ್ತೀವಿ, ಕೆಲವೊಂದು ಸೆಕ್ಟರಲ್ಲಿ ಎಕ್ಸ್ಪೀರಿಯೆನ್ಸನ್ನು ತೊಗೊಂಡಿರ್ತೀವಿ, ಆಗ ಮಾತ್ರ ನಾವು ಆ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಆಧಾರ ಮೇಲೆ ನಾವು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಏನಂತ, ಹೇ ನಮಗೆಲ್ಲ ಗೊತ್ತು, ನಾನಿದರಲ್ಲಿ ಎಲ್ಲವನ್ನು ತಿಳ್ಕೊಂಡಿದ್ದೀನಿ. ಸೊ ಇಂಥ ಒಂದು ಏನು ನಮ್ಮ ಹತ್ರ ಇರ್ತೈತಲ್ಲ ಓವರ್ ಕಾನ್ಫಿಡೆನ್ಸ್ ಅಂತ ನಾವು ಹೇಳ್ಬೋದು. ಸೊ ಇಂಥ ಓವರ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಇದರಿಂದ ನಮಗೇನಾಗುತ್ತೆ, ಪುವರ್ ಮ್ಯಾನೇಜ್ಮೆಂಟ್, ನಾವೇನು ಮಾಡ್ತೀವಿ, ಸರಿಯಾದ ರೀತಿಯಲ್ಲಿ ಟೆಕ್ನಿಕ್ಸ್ಗಳನ್ನು ಅಡಾಪ್ಟ್ ಮಾಡೋದಿಲ್ಲ. ನಮ್ಮ ಎಕ್ಸ್ಪೀರಿಯೆನ್ಸ್ ಆಧಾರ ಮೇಲೇ ಕಂಪ್ನಿನ ಸ್ಟಾರ್ಟ್ ಮಾಡ್ತೀವಿ, ಎಂಟರ್ಪ್ರಿನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಿ ರನ್ ಮಾಡ್ತೀವಿ. ಸೊ ಈ ರೀತಿಯಾಗಿರೋದ್ರಿಂದ ಕೂಡ ನಮಗೇನಾಗುತ್ತೆ, ಪುವರ್ ಮ್ಯಾನೇಜ್ಮೆಂಟ್ ಮತ್ತು ಇನ್ಕಾಂಪಿಟೆನ್ಸ್, ಅಂದರೆ ಬೇರೆಯವ್ರ ಜೊತೆ ನಾವು ಒಂದು ಫೈಟನ್ನು ಕೂಡ ಮಾಡೋದಕ್ಕಾಗೋದಿಲ್ಲ, ನಮ್ಮ ಕಾಂಪಿಟೇಟರ್ಸ್ ಜೊತೆ ಫೈಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಒಂದು ಕಂಪ್ನಿಯ ಕಾರ್ಯನಿರ್ವಹಣೆ ಮ್ಯಾನೇಜ್ಮೆಂಟ್ ಕೂಡ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ಎಂಟರ್ಪ್ರಿನರ್ಸ್ ಎಸ್ಟಾಬ್ಲಿಷ್ ಬಿಸ್ನೆಸ್ ಯೂನಿಟ್ ವಿತೌಟ್ ಕಾಂಪಿಟೆನ್ಸೀಸ್ ಆ್ಯಂಡ್ ಮ್ಯಾನೇಜರ್ ಸ್ಕಿಲ್. ಇಲ್ಲೇನು ಮಾಡ್ತಾರೆ, ಒಬ್ಬ ಎಂಟರ್ಪ್ರಿನರ್ಸ್ ಭಾರತದಲ್ಲಿ ಯಾವುದೇ ರೀತಿಯ ಒಂದು ನಾಲೆಜ್ ಇರದೇ ಇದ್ದರೂ ಕೂಡ ಇಂಡಸ್ಟ್ರಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಕೂಡ ಸಮಸ್ಯೆಯಾಗಿ ಪರಿಗಣಿಸುತ್ತೆ. ನ್ಯೂ ಎಂಟರ್ಪ್ರಿನರ್ಸ್ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಎ ನ್ಯೂ ವೆಂಚರ್ ಸಕ್ಸಸ್ಫುಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಬಿಕಾಸ್ ಆಫ್ ಇನ್ಕಾಂಪಿಟೆನ್ಸ್ ಆ್ಯಂಡ್ ಪುವರ್ ಮ್ಯಾನೇಜ್ಮೆಂಟ್. ಒಂದು ಹೊಸ ಉದ್ಯಮದಾರ ಅಥವಾ ಒಬ್ಬ ಹೊಸ ಉದ್ಯಮದಾರ ಏನಾಗ್ತಾನೆ, ಅವನಿಗೆ ಯಾವುದೇ ರೀತಿಯ ನಾಲೆಜ್ ಇರೋದಿಲ್ಲ. ಸೊ ಈ ರೀತಿಯಾಗಿ ನಾಲೆಜ್ ಇರದೇ ಇರೋದ್ರಿಂದ ಅವನೇನು ಮಾಡ್ತಾನೆ, ತನ್ನ ಉದ್ಯಮೆಯನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ರನ್ ಮಾಡ್ಕೊಂಡು ಹೋಗಲಿಕ್ಕೆ, ಸಕ್ಸಸ್ಫುಲ್ ಆಗಲಿಕ್ಕೆ ಫೇಲ್ ಆಗ್ತಾನೆ. ಇದು ಕೂಡ ಒಂದು ಸಮಸ್ಯೆ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಹ್ಯೂಜ್ ಸ್ಯಾಲ್ರಿ ಪೇಡ್ ಬೈ ಮಲ್ಟಿನ್ಯಾಷನಲ್ ಆರ್ ಇನ್ಫಾರ್ಮೇಷನಲ್ ಟೆಕ್ನಾಲಜಿ ಕಂಪ್ನೀಸ್. ಇಲ್ಲೇನಾಗುತ್ತೆ, recently good numbers of multinational companies MNCs has entered into the Indian technology. ಈಗೇನಾಗಿದೆ, ಪ್ರತಿಯೊಂದು ಸೆಕ್ಟರಲ್ಲೂ ಇಂಟರ್ನ್ಯಾಷನಲ್ ಕಂಪ್ನಿಗಳು MNC ಕಂಪ್ನಿಗಳು ಎಂಟರ್ ಆಗಿದ್ದಾವೆ. ಲೈಕ್ ವಿಪ್ರೋ ಆಗಿರ್ಬೋದು, TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಎಕ್ಸೆಟ್ರಾ ಆರ್ ಪೇಯಿಂಗ್ ವೆರಿ ಮಚ್ ಹೈ ಸ್ಯಾಲ್ರಿ ವಿಚ್ ಈಸ್ ಡೈವರ್ಟಿಂಗ್ ದ ಟ್ಯಾಲೆಂಟೆಡ್ ಆ್ಯಂಡ್ ಕಾಂಪಿಟೆಂಟ್ ಯೂತ್ಸ್ ಫ್ರಮ್ ಎಂಟರ್ಪ್ರಿನರ್ಶಿಪ್. ಇಲ್ಲೇನಾಗುತ್ತೆ, MNCಗಳು ನಮ್ಮ ಭಾರತದಲ್ಲಿ ಬರೋದ್ರಿಂದ ಗ್ಲೋಬಲೈಸೇಷನ್ದಾಗಿ MNCಗಳು ಹುಟ್ಕೊಂಡ್ವು. ಸೊ ಆ MNCಗಳು ಕೂಡ ನಮ್ಮ ಭಾರತದಲ್ಲಿ ಹುಟ್ಟುಕೊಳ್ಳೋದ್ರಿಂದ ಏನಾಗುತ್ತೆ, ಇರ್ತಕ್ಕಂಥ ಟ್ಯಾಲೆಂಟೆಡ್ ಪರ್ಸನ್ಸು ಆ ಕಡೆ ವಾಲ್ತಾರೆ. ಯಾವ ಕಾರಣದಿಂದಾಗಿ, ಅವರು ಕೊಡ್ತಕ್ಕಂಥ ಒಂದು ಹೈ ಸ್ಯಾಲ್ರಿ. MNC ಅವ್ರು ಏನು ಮಾಡ್ತಾರೆ, ಎಲ್ಲ ರಾಷ್ಟ್ರಗಳು ಕೂಡ ತಮ್ಮ ಬ್ರಾಂಚಸನ್ನು ಹೊಂದಿರ್ತಾರೆ. ಸೊ ಆಟೋಮೆಟಿಕ್ಕಾಗಿ ಅವರು ಪ್ರಾಫಿಟನ್ನು ಜಾಸ್ತಿ ಅರ್ನ್ ಮಾಡ್ತಾ ಇರ್ತಾರೆ, ಸೇಲ್ಸನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಕಾರಣದಿಂದಾಗಿ ಅವ್ರು ಮಾಡ್ತಾರೆ, ಜಾಸ್ತಿ ಸ್ಯಾಲ್ರಿಯನ್ನು ಪೇ ಮಾಡ್ತಾರೆ. ಸೊ ಆ ಸ್ಯಾಲ್ರಿಗೋಸ್ಕರ ನಮ್ಮ ಇಂಡಿಯನ್ ಕಂಪ್ನಿ ಕಂಪೇರ್ ಮಾಡಿದರೆ ಅವ್ರ ಸ್ಯಾಲ್ರಿ ಜಾಸ್ತಿನೇ ಇರುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಅವ್ರು ಏನು ಮಾಡ್ತಾರೆ, ಟ್ಯಾಲೆಂಟ್ ಇದ್ದರೂ ಕೂಡ ಆ ಕಂಪ್ನಿಯಲ್ಲೇ ಜಾಯ್ನ್ ಆಗಿ ತಮ್ಮ ಇನ್ಕಮ್ಸನ್ನು ಅರ್ನ್ ಮಾಡ್ತಾರೆ. ಯಾಕೆ ರಿಸ್ಕ್ ತೊಗೊಳ್ಳೋದು ಅನ್ನೋ ಒಂದು ಯೋಚನೆಯಿಂದ ಅಲ್ಲೇ ಕೆಲಸ ಮಾಡ್ತಾರೆ. ಸೊ ಈ ಒಂದು ಕಾರಣದಿಂದಾಗಿ ಕೂಡ ಏನಾಗುತ್ತೆ, ನಮ್ಮ ದೇಶದ ಇಂಡಸ್ಟ್ರಿ ಅಥವಾ ಎಂಟರ್ಪ್ರಿನರ್ಶಿಪ್ ಹಿಂದೆ ಬೀಳುತ್ತೆ, ಅದು ಪ್ರಾಬ್ಲಮನ್ನು ಫೇಸ್ ಮಾಡುತ್ತೆ ಅಂತ ನಾವು ಹೇಳಬಹುದು. ಲೋ ಲೆವೆಲ್ ಆಫ್ ಇನ್ಸ್ಟಿಟ್ಯೂಷನಲ್ ಕಮಿಟ್ಮೆಂಟ್.
ದೇರ್ ಇಸ್ ಎ ಲೆಸ್ ಇನ್ಸ್ಟಿಟ್ಯೂಷನ್ ಕಮಿಟ್ಮೆಂಟ್ ಫಾರ್ ಸಪೋರ್ಟ್ ಟು ದಿ ಎಂಟರ್ಪ್ರಿನ್ಯೂರ್ಶಿಪ್. ಎಂಟರ್ಪ್ರಿನ್ಯೂರ್ಶಿಪ್ಗೆ ತುಂಬ ಕಡಿಮೆ ಲೆಕ್ಕದಲ್ಲಿ ಇಲ್ಲೇನಾಗುತ್ತೆ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ಗಳು ಸಿಗುತ್ತೆ. ಸಿಮಿಲರ್ಲಿ ದ ಇನ್ಸ್ಟಿಟ್ಯೂಷನಲ್ ಎಸ್ಟಾಬ್ಲಿಷ್ಡ್ ಬೈ ದಿ ಗೌರ್ಮೆಂಟ್ ಆರ್ ನಾಟ್ ಶೋವಿಂಗ್ ಪ್ರಾಪರ್ ಇಂಟ್ರೆಸ್ಟ್ ಇನ್ ಮಾರ್ಕೆಟಿಂಗ್ ದಿ ಪ್ರಾಡಕ್ಟ್ಸ್ ಆರ್ ಸರ್ವಿಸ್ ಆಫ್ ನ್ಯೂ ಎಂಟರ್ಪ್ರಿನ್ಯೂರ್ಶಿಪ್. ಇಲ್ಲಿ ಗೌರ್ಮೆಂಟ್ ಕೂಡ ಏನು ಮಾಡುತ್ತೆ, ಒಂದು ಇನ್ಸ್ಟಿಟ್ಯೂಷನಿಂದ ಸ್ಟಾರ್ಟ್ ಆದ ಒಂದು ಬಿಸ್ನೆಸ್ಗೆ ಗೌರ್ಮೆಂಟಿಂದ ಏನಾದರೂ ಸ್ಟಾರ್ಟ್ ಆಗಿದ್ದರೆ ಅಲ್ಲಿ ಕೂಡ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಸರಿಯಾದ ರೀತಿಯ ಒಂದು ಇಂಟ್ರೆಸ್ಟ್ನ ತೋರಿಸೋದಿಲ್ಲ. ಆ ವಸ್ತುಗಳನ್ನ ಮಾರ್ಕೆಟ್ ಮಾಡೋದಾಗಿರಲಿ ಅಥವಾ ಸರ್ವಿಸನ್ನು ಮಾರ್ಕೆಟ್ ಮಾಡೋದಾಗಿರಲಿ, ಇಂಥ ಕೆಲವೊಂದು ವಿಷಯಗಳಲ್ಲಿ ನೆಗ್ಲಿಜೆನ್ಸಿಯನ್ನು ತೋರಿಸ್ತಾರೆ. ಸೊ ಈ ರೀತಿಯಾಗಿ ನೆಗ್ಲಿಜೆನ್ಸಿಯನ್ನು ತೋರಿಸೋದ್ರಿಂದ ಇಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಆ ಕಂಪ್ನಿಯ ಸೇಲ್ಸ್ ಕಡಿಮೆ ಆಗುತ್ತೆ. ಸೊ ಸೇಲ್ಸ್ ಕಡಿಮೆ ಆಗೋದ್ರಿಂದ ಆ ಕಂಪ್ನಿ ಮುಚ್ಚಬಹುದು. ಸೊ ಈ ಒಂದು ಕಾರಣಕ್ಕಾಗಿ ಲೋ ಲೆವೆಲ್ ಆಫ್ ಇನ್ಸ್ಟಿಟ್ಯೂಷನಲ್ ಕಮಿಟ್ಮೆಂಟ್, ಸರ್ಕಾರದ ಜೊತೆ ಇರ್ತಕ್ಕಂಥ ಒಪ್ಪಂದಗಳಾಗಿರ್ಬೋದು, ಇವೆಲ್ಲವನ್ನು ಭಾರತದಲ್ಲಿ ಅಷ್ಟೊಂದು ಸರಿಯಾಗಿ ಇರದೇ ಇರೋ ಕಾರಣದಿಂದಾಗಿ ಕೂಡ ನಮ್ಮ ಇಂಡಸ್ಟ್ರಿಗಳು ಅಥವಾ ಎಂಟರ್ಪ್ರಿನರ್ಶಿಪ್ಗಳು ಪ್ರಾಬ್ಲಮನ್ನು ಫೇಸ್ ಮಾಡುತ್ತೆ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ಒನ್, ನಾನ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್. It is another barrier to the entrepreneurship. Entrepreneurs are to get the various easily. Non-availability of resources like raw material, skilled labor, machinery and equipments etc. are the main causes for the slow entrepreneurship development. The shortage of resources is acting ಆ್ಯಸ್ ಎ ಹಡಲ್ ಟು ದಿ ಗ್ರೋತ್ ಆಫ್ ಎಂಟರ್ಪ್ರಿನ್ಯೂರ್ಶಿಪ್. ಇಲ್ಲಿ ಏನಾಗುತ್ತೆ, ನಾನ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಅಂದರೆ ನಮಗೆ ಬೇಕಾದಂಥ ಒಂದು ಇಂಡಸ್ಟ್ರಿಯನ್ನು, ಒಂದು ಎಂಟರ್ಪ್ರಿನ್ಯೂರ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕಾದ್ರೆ, ಎಂಟರ್ಪ್ರೈಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಬೇಕಾದಂಥ ರಿಸೋರ್ಸ್ಗಳು ಸರಿಯಾಗಿ ಸಿಗೋದಿಲ್ಲ. ಸೊ ಇದು ಕೂಡ ಒಂದು ಪ್ರಮುಖ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು. ರಿಸೋರ್ಸ್ಗಳಿಗೆ ಸಿಗದೆ ಹೋದರೆ ನಾವು ಕಂಪ್ನಿನ ರನ್ ಮಾಡೋದು ತುಂಬಾ ಸಮಸ್ಯೆ ಆಗಿಬಿಡುತ್ತೆ. ಇಲ್ಲೇನಾಗುತ್ತೆ, ನಮಗೆ ಬೇಕಾದಂಥ ಕೆಲವೊಂದು ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಸ್ಕಿಲ್ಡ್ ಎಂಪ್ಲಾಯ್ಗಳಾಗಿರ್ಬೋದು ಅಥವಾ ಮಷಿನ್ಗಳಾಗಿರ್ಬೋದು, ಇವೆಲ್ಲ ಏನು ಬೇಕಾಗುತ್ತೆ, ಒಂದು ಇಂಡಸ್ಟ್ರಿಗೆ ಹೈಲಿ ಟೆಕ್ನಿಕಲ್ ಬೇಕಾಗುತ್ತೆ, ಹೈಲಿ ಸ್ಕಿಲ್ಡ್ ಲೇಬರ್ ಬೇಕಾಗುತ್ತೆ, ಕ್ವಾಲಿಟಿ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಸೊ ಇವೆಲ್ಲ ಸರಿಯಾದ ಸಮಯದಲ್ಲಿ ಸಿಗದೆ ಹೋದರೆ ಕೂಡ ಇಲ್ಲೂ ಕೂಡ ಏನಾಗುತ್ತೆ, ಒಂದು ಎಂಟರ್ಪ್ರೈಸ್ ರನ್ ಆಗೋದು ಕಷ್ಟ ಆಗುತ್ತೆ. ಸೊ ನಾನ್ ಅವೈಲಬಿಲಿಟಿ ಆಫ್ ರಿಸೋರ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ಸಿಗದೆ ಹೋಗೋದು ಕೂಡ ಒಂದು ಸಮಸ್ಯೆ, ಒಂದು ಇಂಡಸ್ಟ್ರಿ ಅಥವಾ ಎಂಟರ್ಪ್ರೈಸ್ಗೆ ಸಮಸ್ಯೆ ಅಂತ ನಾವು ಭಾವಿಸ್ಬೋದು. ಓಕೆ, ನೆಕ್ಸ್ಟ್ ಒನ್, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. Infrastructure facilities are the most for the industry and ಎಂಟರ್ಪ್ರಿನ್ಯೂರ್ಶಿಯಲ್ ಡೆವಲಪ್ಮೆಂಟ್. ಒಂದು ಇಂಡಸ್ಟ್ರಿ ಅಥವಾ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ನಮಗೇನು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಸಂಪೂರ್ಣವಾಗಿ ಬೇಕೇ ಬೇಕು. ಇಲ್ಲಿ ಏನಾದರೂ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಸರಿಯಾದ ರೀತಿಯಲ್ಲಿ ಸಿಗದೆ ಹೋದರೆ ನಾವೇನು ಮಾಡ್ಬೋದಾಗುತ್ತೆ, ನಮ್ಮ ಇಂಡಸ್ಟ್ರಿ ಲಾಸನ್ನು ಅನುಭವಿಸ್ಬೇಕಾಗುತ್ತೆ, ಕಡಿಮೆ ಪ್ರೊಡಕ್ಷನನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಬರ್ತವೆ? ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಎಲೆಕ್ಟ್ರಿಕ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಒಳ್ಳೆಯ ರೋಡ್ಗಳಾಗಿರ್ಬೋದು, ಅಥವಾ ವೇರ್ ಹೌಸಸ್, ಗೋಡೌನ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ನೆಟ್ವರ್ಕ್ಸ್ ಆಗಿರ್ಬೋದು, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಬರ್ತವೆ. ಸೊ ಇಂಥ ಒಂದು ಫೆಸಿಲಿಟಿಗಳು ನಮ್ಮ ಭಾರತದಲ್ಲಿ ಏನಾಗಿದ್ದಾವೆ, ಬೇಕಾದಂಥ ಇಂಡಸ್ಟ್ರಿಗಳಿಗೆ ಅತಿ ಸಮೀಪದಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ದೊರೆಯೋದಿಲ್ಲ. ಅವರಿಗೆ ಬೇಕಾದಂಥ ನೀರಿನ ಸಮಸ್ಯೆ ಆಗ್ಬೋದು, ಎಲೆಕ್ಟ್ರಿಸಿಟಿ ಕೂಡ ಸರಿಯಾದ ರೀತಿಯಲ್ಲಿ ದೊರೆಯದೇ ಇರ್ಬೋದು, ಸ್ಕಿಲ್ಡ್ ಲೇಬರ್ ಕೂಡ ದೊರೆಯೋದಿಲ್ಲ. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ರೋಡ್ ಪ್ರಾಬ್ಲಮ್ ಕೂಡ ಇಂಡಿಯಾದಲ್ಲಿ ತುಂಬಾ ಇರುತ್ತೆ. ಸೊ ಈ ಒಂದು ಕಾರಣಗಳಿಂದಾಗಿ ಅವರೇನಾಗುತ್ತೆ, ಒಂದು ಎಂಟರ್ಪ್ರೈಸ್ ಉತ್ಪಾದನೆ ಮಾಡಿದಂಥ ಗೂಡ್ಸ್ಗಳು ಏನಾಗುತ್ತೆ, ಸರಿಯಾದ ಸಮಯದಲ್ಲಿ ಹೋಗಿ ಮಾರ್ಕೆಟಿಗೆ ತಲುಪೋದಿಲ್ಲ, ಸರಿಯಾದ ಸಮಯದಲ್ಲಿ ಪ್ರೊಡಕ್ಷನ್ ಆಗೋದಿಲ್ಲ, ಸರಿಯಾದ ರೀತಿ ಅವುಗಳನ್ನು ನಾವು ವೇರ್ ಹೌಸ್ ಗೋಡೌನಲ್ಲಿ ಇಡೋದಕ್ಕೆ ಆಗೋದಿಲ್ಲ. ಸೊ ಇಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರಿಗೆ ಪ್ರಾಬ್ಲಮ್ ಇರೋದ್ರಿಂದನೂ ಕೂಡ ನಾವೇನು ಮಾಡ್ಬೋದು, ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತೀವಿ. ನಮಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ವಾಲಿಟಿಯಲ್ಲಿ ದೊರೆತಾಗ ಮಾತ್ರ ನಾವು ಒಂದು ಇಂಡಸ್ಟ್ರಿಯನ್ನು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಸರಿಯಾಗಿರದೇ ಹೋದರೆ ಆ ಕಂಪ್ನಿ ರನ್ ಆಗೋದು ಅಸಾಧ್ಯ. ಸೊ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇದು ಕೂಡ ಒಂದು ಪ್ರಾಬ್ಲಮ್ ಆಫ್ ಡೆವಲಪಿಂಗ್ ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಹೇಳ್ಬೋದು. ಓಕೆ,
ನೆಕ್ಸ್ಟ್ ಒನ್ ಲ್ಯಾಕ್ ಆಫ್ ಕಂಟ್ರೋಲ್. ಇಲ್ಲೇನಾಗುತ್ತೆ, ದ ಎಂಟರ್ಪ್ರಿನರ್ಸ್ ಇನ್ ದಿ ಇಂಡಿಯಾ ಆರ್ ನಾನ್ ಸ್ಕಿಲ್ಡ್. ಅಂದರೆ ಏನಾಗುತ್ತೆ, ಭಾರತದಲ್ಲಿರ್ತಕ್ಕಂಥ ಉದ್ಯಮಶೀಲಿಗಳು ಆಗ ಜಾಸ್ತಿ ಪ್ರಮಾಣದಲ್ಲಿ ಸ್ಕಿಲ್ಡನ್ನು ಹೊಂದಿರೋದಿಲ್ಲ. ಸೊ ಅವರು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲದೆ, ಸ್ಕಿಲ್ ಇಲ್ಲದೆ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದರೆ ಅದನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅದೇ ರೀತಿಯಾಗಿ ಒಂದು ಉದ್ಯಮ ಮೇಲೆ ಕಂಟ್ರೋಲ್ ಇರದೇ ಹೋದಾಗ ಕೂಡ ಆಟೋಮೆಟಿಕ್ಕಾಗಿ ಅದು ಪ್ರಾಬ್ಲಮನ್ನು ಫೇಸ್ ಮಾಡುತ್ತೆ. ಅದು ಲೇಬರ್ ಆಗಿರ್ಬೋದು, ರಾ ಮಟೀರಿಯಲ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಸಪ್ಲೈ ಆಗಿರ್ಬೋದು. ಈ ಎಲ್ಲ ರೀತಿಯಿಂದನೂ ಕೂಡ ಅದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋದ್ರಿಂದ ಆ ಒಂದು ಇಂಡಸ್ಟ್ರಿ ಸರಿಯಾದ ರೀತಿ ಸಕ್ಸಸ್ಫುಲ್ಲಾಗಿ ರನ್ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಲ್ಯಾಕ್ ಆಫ್ ಕಂಟ್ರೋಲ್ ಈಸ್ ಆಲ್ಸೋ ಎ ಪ್ರಾಬ್ಲಮ್ ಆಫ್ ಇಂಡಿಯನ್ ಎಂಟರ್ಪ್ರಿನರ್ಶಿಪ್. ಓಕೆ, ನೆಕ್ಸ್ಟ್ ಒನ್ ಗವರ್ನಮೆಂಟ್ ಪಾಲಿಸಿ. ದ ಗೌರ್ಮೆಂಟ್ ಪಾಲಿಸೀಸ್ ಆರ್ ಮೇಡ್ ಟು ದಿ ಇಂಡಸ್ಟ್ರೀಸ್. ಇಲ್ಲೇನಾಗುತ್ತೆ, ಗೌರ್ಮೆಂಟ್ ಪಾಲಿಸೀಸ್ಗಳು ಏನು ಇಂಡಸ್ಟ್ರಿಗಳಿಗೆ ಮಾಡಿರ್ತಾರಲ್ಲ, ಆ ಪಾಲಿಸಿಗಳು ಅವಕ್ಕೆ ಪೂರಕವಾಗಿರಬೇಕು. ಅವು ಒಂದು ಇಂಡಸ್ಟ್ರಿಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿರಬೇಕು. ಅವು ಏನಾದರೂ ಇಂಡಸ್ಟ್ರಿಗಳಿಗೆ ಹೆಲ್ಪ್ ಆಗದೇ ಇರೋ ರೀತಿಯಲ್ಲಿದ್ದರೆ, ಅವುಗಳಿಗೆ ಪ್ರಾಬ್ಲಮ್ ಬರ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನಾವು ಏನು ಮಾಡ್ಬೋದು, ಇಲ್ಲಿ ಪ್ರಾಬ್ಲಮನ್ನು ಫೇಸ್ ಮಾಡ್ತೀವಿ. ಗೌರ್ಮೆಂಟ್ ಪಾಲಿಸಿ ಈ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಬಾರ್ದು ಅಂತ ಒಂದು ರೂಲ್ಸನ್ನು ಹಾಕಿದೆ. ನಾವೇನಾದರೂ ಆ ಪ್ರಾಡಕ್ಟ್ ಇಂಡಸ್ಟ್ರಿಯನ್ನು ಹೊಂದಿದರೆ ಆಟೋಮೆಟಿಕ್ಕಾಗಿ ನಾವು ಆ ಇಂಡಸ್ಟ್ರಿಯನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಗೌರ್ಮೆಂಟ್ ಪಾಲಿಸಿಗಳು ಕೂಡ ಚೇಂಜ್ ಆಗ್ತಾ ಇರ್ತವೆ. ಸೊ ಆ ಚೇಂಜ್ ಆಗ್ತಾಯಿರ್ತಕ್ಕಂಥ ಗೌರ್ಮೆಂಟ್ ಪಾಲಿಸಿಗಳು ಕೂಡ ನಮ್ಮ ಎಂಟರ್ಪ್ರೈಸ್ ಮೇಲೆ, ನಮ್ಮ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮೇಲೆ ಪ್ರಭಾವ ಬೀರಿರ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಲಾಸ್ಟ್ ಒನ್ ಲ್ಯಾಕ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಯಾವುದೇ ಒಂದು ಇಂಡಸ್ಟ್ರಿ ಆಗಿರ್ಬೋದು, ಅದು ಸಕ್ಸಸ್ಫುಲ್ಲಾಗಿ ಮಾರ್ಕೆಟಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಏನು ಮಾಡ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಮಾಡ್ತಾ ಇರಬೇಕು. ತನ್ನ ಪ್ರಾಡಕ್ಟಲ್ಲಿ ಹೊಸತನವನ್ನು ತರ್ತಾ ಇರಬೇಕು, ಚೇಂಜಸ್ಗಳನ್ನ ಮಾಡ್ತಾ ಇರಬೇಕು. ಆಗ ಮಾತ್ರ ಕಸ್ಟಮರ್ಸ್ ಅದನ್ನು ಒಪ್ಕೊಳ್ತಾರೆ. ಕಸ್ಟಮರ್ಸ್ ಏನು ಬಯಸ್ತಾರೆ, ಚೇಂಜಸನ್ನು ಬಯಸ್ತಾರೆ. ಸೊ ನಾವೇನಾದರೂ ನಮ್ಮ ಪ್ರಾಡಕ್ಟಲ್ಲಿ ಚೇಂಜಸನ್ನು ಮಾಡದೆ ಹೋದರೆ ಇಲ್ಲೇನಾಗುತ್ತೆ, ನಮ್ಮ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಫೇಲ್ ಆಗುತ್ತೆ. ಸೊ ನಾವು ಒಂದು ಪ್ರಾಡಕ್ಟನ್ನು ಡೆವಲಪ್ಮೆಂಟ್ ಮಾಡಬೇಕು. ಆ ಪ್ರಾಡಕ್ಟಲ್ಲಿ ಚೇಂಜಸನ್ನು ಮಾಡಬೇಕಾದ್ರೆ ನಮಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬಾ ಮುಖ್ಯ. ಸೊ ನಮ್ಮ ಹಿಂದುಳಿದಂಥ ನಮ್ಮ ಮುಂದುವರಿತಿರೋ ರಾಷ್ಟ್ರದ ಭಾರತದಲ್ಲಿ ಸರಿಯಾದ ರೀತಿಯಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಳು ಒದಗಿ ಬರೋದಿಲ್ಲ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಅದು ತುಂಬಾ ಹಿಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತುವನ್ನು ತೊಗೊಂಡಾಗ ಚೈನೀಸ್ನವರು ನಮ್ಮ ಭಾರತಕ್ಕಿಂತ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಒಂದು ವಸ್ತುಗಳನ್ನ ರೆಡಿ ಮಾಡ್ತಾರೆ. ಸೊ ಕಸ್ಟಮರ್ಸು ಆ ಕಡೆ ಅಟ್ರ್ಯಾಕ್ಷನ್ ಆಗ್ತಾರೆ. ಈ ರೀತಿಯಾಗಿ ನಾವೇನು ಮಾಡಬೇಕು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಪ್ರಾಡಕ್ಟ್ಗಳನ್ನ ಡೆವಲಪ್ ಮಾಡಬೇಕು. ಆಗ ಮಾತ್ರ ಸಾಧ್ಯ. ಸೊ ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೊರತೆ ಕೂಡ ನಮ್ಮ ಭಾರತದಲ್ಲಿದೆ. ಸೊ ಇದರಿಂದಾಗಿ ನಮ್ಮ ಇಂಡಸ್ಟ್ರಿ ಅಥವಾ ಎಂಟರ್ಪ್ರೈಸ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಪ್ರಾಬ್ಲಮ್ಸ್ ಆನ್ ಡೆವಲಪಿಂಗ್ ಎಂಟರ್ಪ್ರಿನರ್ಶಿಪ್ ಇನ್ ಇಂಡಿಯಾ. ಒಂದು ಭಾರತದಲ್ಲಿ ಒಂದು ಉದ್ದಿಮೆಯನ್ನು ಬೆಳವಣಿಗೆ ಮಾಡಬೇಕಾದ್ರೆ ಯಾವೊಂದು ಪ್ರಾಬ್ಲಮ್ಗಳು ಫೇಸ್ ಆಗುತ್ತೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡಿದ್ವಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.